ವೀಕ್ಷಕರೇ ನಮಸ್ಕಾರ. ಮತ್ತೊಂದು ವೇಳೆಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ಡಿ ಕೆ ಶಿವಕುಮಾರ್ಗೆ ಮತ್ತೊಂದು ಗಂಡಾಂತರ, ಇದೀಗ ಮತ್ತೊಂದು ದೊಡ್ಡ ಕಂಟಕ ಶುರುವಾಗಿರುವಂಥದ್ದು. ಡಿ ಕೆ ಶಿವಕುಮಾರ್ ಎಡವಟ್ಟು ಮಾಡ್ಕೊಂಡಿದ್ದಾರಾ? ಏನಾಯ್ತು? ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಶಾಸಕರ ದಿಕ್ಕಾಪಾಲು ಹೆಚ್ಚಾಗ್ತಾ ಇದೆ. ಬನ್ನಿ ಏನಾಯ್ತು ನೋಡ್ಕೊಂಬರೋಣ. ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಕೊಡದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ವೀಕ್ಷಕರೇ, ರಾಜಕೀಯದಲ್ಲಿ ಅಲ್ಲೋಲ ಕುಲ್ಲೋಲ ಸೃಷ್ಟಿ ಆಗಿರುವಂತಹದ್ದು. ಇದೀಗ ಯಾರ ಮಾತು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಶಾಸಕರು. ರಾಜಕೀಯದಲ್ಲಿ ಗೊಂದಲಗಳು ಸೃಷ್ಟಿ ಆಗಿರುವಂಥದ್ದು, ಮುಖಾಮುನಿಸು ಜೋರಾಗಿದೆ. ಸಚಿವ ಸಂಪುಟದಲ್ಲಿ ನಡೆದಂತಹ ಈ ಒಂದು ಅಸಮಾಧಾನ ತೀವ್ರ ವಿಕೋಪಕ್ಕೆ ಎಲ್ಲವೂ ಕೂಡ ತಿರುಗಿಕೊಳ್ತಾ ಇದೆ. ರಾಜಕೀಯದಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇರುವಂತಹ ವಿಚಾರಗಳನ್ನು ಗಮನಿಸಿರುವಂತಹ ಹೈಕಮಾಂಡ್ ಯಾವ ವಿಚಾರವನ್ನು ಕೂಡ ಚರ್ಚೆ ಮಾಡಿಕೊಳ್ತಾ ಇಲ್ಲ. ರಾಜಕೀಯದಲ್ಲಿ ನಡೀತಾ ಇರುವಂತಹ ಗೊಂದಲಕ್ಕೆ ಅವರೇ ತೀರ್ಮಾನ ತೆಗೆದುಕೊಂಡು ಈ ಒಂದು ಅಸಮಾಧಾನವನ್ನು ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿ ರಾಜ್ಯದ ರಾಜಕೀಯವನ್ನು ಕೈಬಿಟ್ಟಿದ್ದಾರೆ ಹೈಕಮಾಂಡ್. ಆದರೆ ಸಚಿವ ಸಂಪುಟದಲ್ಲಿ ಗೊಂದಲಗಳು ಸೃಷ್ಟಿ ಆಗಿದೆ. ನಾನು 3-4 ಬಾರಿ ಶಾಸಕನಾಗಿದ್ದಾನೆ, 2 ಬಾರಿ ಶಾಸಕ ಆಗಿದ್ದೇನೆ, 2-3 ಬಾರಿ ಅಭಿವೃದ್ಧಿ ಕೆಲಸದಲ್ಲಿ ಹೆಚ್ಚಿನ ಒತ್ತಡವನ್ನು ಹಾಕಿದರೂ ಕೂಡ ನಾನು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೇನೆ. ಆದರೆ ನನಗೆ ಸಚಿವ ಸಂಪುಟ ಯಾಕೆ ಈ ಒಂದು ಹೆಸರನ್ನು ಕೈಬಿಟ್ಟಿದ್ದಾರೆ, ನನಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಶಾಸಕರು ಪಟ್ಟು ಹಿಡಿದು ಕೂತಿದ್ದಾರೆ. ಇನ್ನು ಶಾಸಕರ ಈ ಒಂದು ಗೊಂದಲಕ್ಕೆ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ತಲೆ ಕೆಡಿಸ್ಕೊಂಡು ಬಿಟ್ಟಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಸುಖ ಸುಮ್ಮನೆ ಕೈ ಬಿಟ್ಟಿದ್ದಾರೆ. ಯಾರಾದರೂ ಶಾಸಕರು ರಾಜೀನಾಮೆ ಕೊಟ್ಟಿದ್ರೆ ಈ ಕೂಡಲೇ ಅದನ್ನು ಅಂಗೀಕರಿಸಿ ಅಂತ ಕೂಡ ಒತ್ತಡವನ್ನು ಹಾಕಿದ್ದಾರೆ. ಇವೆಲ್ಲವೂ ಕೂಡ ಮಾಡಿಕೊಂಡು ರಾಜಕೀಯದಲ್ಲಿ ಮತ್ತಷ್ಟು ಗೊಂದಲಗಳ ಸೃಷ್ಟಿ ಮಾಡಿದ್ರು ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಸೊ ನೋಡ್ತಾ ಇದ್ದರೆ ಸುಮಾರು 20ಕ್ಕೂ ಹೆಚ್ಚು ಶಾಸಕರು ರಾಜೀನಾಮೆಯನ್ನು ಕೊಡುವ ನಿರ್ಧಾರವನ್ನು ಮಾಡಿದ್ದಾರೆ. 20ಕ್ಕೂ ಶಾಸಕರು ಇವತ್ತು ಒತ್ತಡವನ್ನು ಹೇರ್ತಾ ಇದ್ದಾರೆ. ನಮಗೆ ಪಟ್ಟಿ ಹಿಡಿದು ಕೂತಿದ್ದಾರೆ, ನಮಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತೇಳಿ. ಇನ್ನು ಕೆಲವು ಕಡೆ ಮುನಿಯಪ್ಪ ಅವರ ಒಂದು ಸಚಿವ ಸ್ಥಾನವನ್ನು ಕೈ ಬಿಡಬೇಕು ಅಂತ ಹೇಳಿ ಒತ್ತಡವನ್ನು ಕೂಡ ಹಾಕ್ತಾ ಇದ್ದಾರೆ. ಸೊ ಏನಾಗ್ತಾ ಇದೆ ರಾಜಕೀಯದಲ್ಲಿ? ಸೊ ಏನಾದ್ರು ಒತ್ತಡಗಳು ಶುರುವಾದಾಗ, ಮುಖಾಮುನಿಸು ಜೋರಾದಾಗ ಇವರನ್ನು ಸರಿಪಡಿಸ್ಕೊಂಡು ರಾಜಕೀಯವನ್ನು ಮುನ್ನಡೆಸಬೇಕ ಹೊರತು ಸಚಿವ ಸಂಪುಟದಲ್ಲೇ ಈ ರೀತಿ ಗೊಂದಲ ಆದರೆ ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನು ತಡೆಯಲು ಕೆಪಾಸಿಟಿ ಇಲ್ವಾ ಅಂದರೆ, ಹಾಗಾದರೆ ರಾಜಕೀಯದಲ್ಲಿ ಯಾವ ಒಂದು ಪ್ರಶ್ನೆಗಳು ಕೂಡ ಬರ್ತಾ ಇಲ್ವಾ? ವಿರೋಧ ಪಕ್ಷದ ಹೇಳಿಕೆಗಳು, ಟೀಕೆಗಳಿಗೆ ಮತ್ತಷ್ಟು ಗುರಿ ಹಾಕ್ತಾ ಇದ್ದಾರೆ ರಾಜ್ಯದ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಸರ್ಕಾರದಲ್ಲಿ ಈ ರೀತಿಯ ಒಡೆದಾಟಗಳು ಜೋರಾಗ್ತಾ ಇದೆ. ಹೊಡೆದಾಟ ಅಂದರೆ ಸಚಿವ ಸಂಪುಟಕ್ಕೆ ಗುದ್ದಾಟಗಳು, ಮುಖಾಮುನಿಸು ಜೋರಾಗ್ತಾ ಇರುವಂಥದ್ದು, ವೈಮನಸ್ಸು ಜಾಸ್ತಿ ಆಗ್ತಾ ಇದೆ. ಆದರೆ ಡಿ ಕೆ ಶಿವಕುಮಾರ್ ಮೇಲೆ ಈಗ ಶಾಸಕರು ಕಣ್ಣನ್ನು ಇಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ನಮಗೇನಾದರೂ ಈ ಬಾರಿ ಆದರೂ ಕೂಡ ನಮಗೆ ಸಚಿವ ಸ್ಥಾನ ಕೊಡದೆ ಹೋದರೆ ನಾವು ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷವನ್ನು ಸೇರಿಕೊಂಡು ಬುದ್ಧಿಯನ್ನು ಕಲಿಸ್ತೇವೆ ಅಂತ ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಇವೆಲ್ಲ ಮಾತುಗಳನ್ನು ನೋಡ್ತಾ ಹೋದಂಥ ಡಿ ಕೆ ಶಿವಕುಮಾರ್ಗೆ ನಿಜಕ್ಕೂ ಭಯ ಸ್ಟಾರ್ಟ್ ಆಗಿದೆ. ನಾನು ಪ್ರಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದೇನೆ, ನನಗೆ ಬೆಂಬಲಿಸಬೇಕೇ ಹೊರತು ಈ ರೀತಿಯಾಗಿ ಗೊಂದಲವನ್ನು ಸೃಷ್ಟಿ ಮಾಡಿ ನನ್ನ ಮೇಲೆ ಆರೋಪಗಳನ್ನು ಮಾಡಿ ನನ್ನನ್ನು ಈ ರೀತಿಯಾಗಿ ಕಡೆಗಣಿಸ್ತಾ ಹೋಗ್ತಾ ಇದ್ದಾರೆ ಶಾಸಕರು ಅಂತೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಈ ರೀತಿಯ ತೀರ್ಮಾನವನ್ನು ತೆಗೆದುಕೊಂಡ ಬೆನ್ನಲ್ಲೇ ಈ ರೀತಿಯ ಎಫೆಕ್ಟ್ ಹೆಚ್ಚಾಗ್ತಾ ಇದೆ. ಏನೋ ಮಹಾ ಯುದ್ಧವೇ ನಡೆಯಬಹುದು ಸಚಿವ ಸ್ಥಾನ ಸಂಪುಟ ಸೀಟ್ಗಾಗಿ ಅಂತ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸೊ ಇನ್ನಷ್ಟು ಪ್ರಭಾವಿ ಹಿರಿಯ ಶಾಸಕರನ್ನೆಲ್ಲರನ್ನೂ ಕೂಡ ಸಚಿವ ಸಂಪುಟಕ್ಕೆ ಇದ್ದಂಥವ್ರನ್ನೆಲ್ಲ ತೆಗೆದು ಹಾಕುವ ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣದ ಆಪ್ತರನ್ನೆಲ್ಲರೂ ಕೂಡ ಕೈಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಇದು ಡಿ ಕೆ ಶಿವಕುಮಾರ್ ಮಾಡಿದಂತಹ ಮಹಾದೊಡ್ಡ ಎಡವಟ್ಟು ಅಂತ ಹೇಳಿದರೆ ತಪ್ಪಾಗಲಾರದು. ಇದನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಬೇಕಂತಹ ಈ ಒಂದು ನಿರ್ಧಾರವನ್ನು ಡಿ ಕೆ ಶಿವಕುಮಾರ್ ಯಾಕೆ ಕೈಬಿಟ್ಟಿದ್ರು? ಇದು ಡಿ ಕೆ ಶಿವಕುಮಾರ್ದ ಕೈಬಿಡವೇ ಅಲ್ವಾ? ಅದು ರಾಜ್ಯದಲ್ಲಿ ಯಾವ ಕೆಲಸವೂ ಕೂಡ ನಡೆದೇ ಕೇಂದ್ರಕ್ಕೆ ಒಪ್ಪಿಸ್ಬಿಟ್ರ ಈ ಒಂದು ಕೆಲಸವನ್ನು ನೀವೇ ಮಾಡಿ ಆ ಒಂದು ಸಚಿವ ಸಂಪುಟ ಸ್ಥಾನವನ್ನು ನೀವೇ ಕೊಡಿ ಅಂತೇಳಿ
ಆದರೆ ಏನು ನಡೀತಾ ಇದೆ, ರಾಜ್ಯದ ರಾಜಕೀಯದಲ್ಲಿ ದೊಡ್ಡ ಗೊಂದಲಗಳು ಶುರುವಾಗಲಿಕ್ಕೆ ಈ ಒಂದು ಸಚಿವ ಸಂಪುಟ ಸ್ಥಾನ ಭಾಳ ಎಫೆಕ್ಟ್ ಕೊಟ್ಟಿರುವಂಥದ್ದು. ಅದರಲ್ಲೂ ಕೂಡ ಸಿದ್ದರಾಮಯ್ಯ ಬಣವರನ್ನ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಡಿ ಕೆ ಶಿವಕುಮಾರ್ ಈ ರೀತಿ ನಿರ್ಧಾರವನ್ನು ಮಾಡಿದ್ದು ಇನ್ನಷ್ಟು ಹೈಯೆಸ್ಟ್ ಒಂದು ದೊಡ್ಡ ಎಫೆಕ್ಟ್ ಅಂತಲೇ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವರಿಗೆ. ಸೊ ನಿಜಕ್ಕೂ ಈ ಒಂದು ಒತ್ತಡದ ನಡುವೆ ಡಿ ಕೆ ಶಿವಕುಮಾರ್ಗೆ ದೊಡ್ಡ ಎಡವಟ್ಟು ಆಗುವ ಸಾಧ್ಯತೆ ಇದೆ. ರಾಜ್ಯದ ರಾಜಕೀಯ ಗೊಂದಲ ಸೃಷ್ಟಿ ಆಗಿ ಹೈಕಮಾಂಡ್ ನಿರ್ಧಾರದಂತೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡುವ ಸಿದ್ಧತೆಯನ್ನು ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ಬೋದು. ಮತ್ತೊಮ್ಮೆ ಸಿದ್ದರಾಮಯ್ಯ ಬಂದರೆ ಎಲ್ಲವೂ ಕೂಡ ಸರಿಯಾಗುವ ನಿಟ್ಟಿನಲ್ಲಿ ಶಾಸಕರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಸೊ ಕಾದು ನೋಡೋಣ ಏನಾಗುತ್ತೆ ರಾಜಕೀಯ ಭವಿಷ್ಯ ಅನ್ನೋದನ್ನು. ಸದ್ಯಕ್ಕೆ ಸಿದ್ದರಾಮಯ್ಯ ಆಪ್ತರನ್ನೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅನುಭವಿಗಳನ್ನು ಬಿಟ್ಕೊಂಡು ಹೊಸಬರಿಗೆ ಅವಕಾಶ ಕೊಡ್ತಾ ಹೋದರೆ ಜವಾಬ್ದಾರಿಯುತ ಕೆಲಸ ಮಾಡೋದು ಯಾರು? ಸೊ ಇವೆಲ್ಲ ಪ್ರಶ್ನೆಗಳು ಕೂಡ ಬರ್ತಾ ಇರುವಂಥದ್ದು ಜನಸಾಮಾನ್ಯರಲ್ಲಿ. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅಧಿಕಾರ ಬಯಸಿಕೊಂಡ ಬೆನ್ನಲ್ಲೇ ಮೊದಲಿನಿಂದಲೂ ಕೂಡ ಇಲ್ಲಿಯವರೆಗೆ ಕೂಡ ಭಾಳ ಗೊಂದಲಗಳು ಸೃಷ್ಟಿಯಾಗಿದೆ. ರಾಜಕೀಯದ ಶಾಸಕರಿಗೆ ಒಂದು ರೀತಿಯ ವೈಮನಸ್ಸು ಜೋರಾಗಿದೆ. ಪಕ್ಷ ಬಿಡುವ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಕೆಲವೊಂದಿಷ್ಟು ರಾಜ್ಯದ ಶಾಸಕರು ಕೂಡ ರಾಜೀನಾಮೆಯನ್ನು ಕೊಡುವ ನಿರ್ಧಾರವನ್ನು ಮಾಡಿದರು. ಇನ್ನಷ್ಟು ಬೆಂಬಲಿಗರು ಕೂಡ ಹೋರಾಟವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಈಗಲೂ ಕೂಡ ಹೋರಾಟಗಳು ಕೆಲವೊಂದು ಕಡೆ ಮಾಡ್ತಾ ಇದ್ದಾರೆ, ಇಂಥವರಿಗೆ ನಮಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ. ಆದರೆ ಇವೆಲ್ಲವೂ ಕೂಡ ನಡೀತಾ ಇದ್ದರೆ ರಾಜ್ಯ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುವ ಸಾಧ್ಯತೆ ಇದೆ. ಈಗ ರಾಜ್ಯದ ರಾಜಕೀಯ ಈ ರೀತಿಯಾಗಿ ಬೆಳವಣಿಗೆ ಮುಂದೊಂದು ದಿನ ಇದೇ ರೀತಿ ಕಂಟಿನ್ಯೂ ಆದರೆ ಇದು ಕಾಂಗ್ರೆಸ್ ಪಕ್ಷ ಭಾಳ ಉಳಿವೇ ಇಲ್ವ ಅನ್ನೋ ರೀತಿಯಲ್ಲಿ ಜನ ತೀರ್ಮಾನ ಮಾಡಿಬಿಡ್ತಾರೆ. ಯಾಕೆಂದರೆ ಜನರ ಕಣ್ಣಿಗೆ ಇವರ ಆಡಳಿತ ನೋಡ್ತಾ ಇದ್ದಾರೆ. ಸೊ ಏನಾಯಿತು ಕಾಂಗ್ರೆಸ್ ಪಕ್ಷಕ್ಕೆ ಈ ರೀತಿಯ ದೊಡ್ಡ ಗಂಡಾಂತರವನ್ನು ತಂದ್ಕೊಂಡು ಬಿಡ್ತಿದ್ದಾರೆ ಶಾಸಕರು. ಆದರೆ ಇಂತಹ ಪ್ರಭಾವಿ ನಾಯಕರು ಈ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳಿಕ್ಕೆ ಅವಕಾಶ ಆಗ್ತಾ ಇಲ್ವಾ? ಯಾರ ಮಾತನ್ನು ಕೂಡ ಕೇಳ್ತಾ ಇಲ್ವಾ ಶಾಸಕರು? ಅಂದರೆ ಏನಾಗ್ತಾ ಇದೆ ಗೊಂದಲಗಳು ಅನ್ನೋದು ಭಾಳ ಜನರಿಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಇವರು ಎಲ್ಲರೂ ಕೂಡ ಜನಸೇವೆ ಮಾಡಲಿಕ್ಕೆ ಬರ್ತಾ ಇಲ್ಲ, ಅದರ ಬದಲು ಒಂದು ಕುರ್ಚಿ ಸೇವೆಗಾಗಿ ಬರ್ತಾ ಇದ್ದಾರೆ ಅನ್ನುವ ಒಂದು ಜನರ ತೀರ್ಮಾನವೇ ಆಗಿಬಿಟ್ಟಿದೆ. ಎಸ್, ನೋಡೋಣ ವೀಕ್ಷಕರೇ, ರಾಜಕೀಯದ ಅಲ್ಲೋಲ ಕಲ್ಲೋಲ ಯಾವ ಮಟ್ಟಕ್ಕೆ ತಲುಪುತ್ತೆ, ರಾಜಕೀಯದ ಸಚಿವ ಸಂಪುಟದ ಈ ಒಂದು ವ್ಯವಸ್ಥೆ ಎಲ್ಲಿವರೆಗೂ ಮುಟ್ಟುತ್ತೆ ಅನ್ನೋದನ್ನು. ಸೊ ಮುಂದೊಂದು ದಿನ ಇದೇ ರೀತಿ ಆದರೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಫಿಕ್ಸ್ ಕೊಡಲೇಬೇಕು ಅನ್ನುವ ನಿರ್ಧಾರವನ್ನು ಮಾಡಬೇಕು. ಯಾಕೆಂದರೆ ಇಂತಹ ಒತ್ತಡಗಳ ಬಂದರೆ ಅಧಿಕಾರ ನಿಭಾಯಿಸಬೇಕು ಅಂತ ಹೇಳಿದರೆ ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ಒಂದು ಒಳ್ಳೆಯ ಯೋಜನೆಯನ್ನು ಕೊಡಬೇಕು, ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ಇಲ್ಲಿ ಕಿತ್ತಾಟಗಳು ಜಾಸ್ತಿ ಆದರೆ ಯಾವ ರೀತಿ ಕೆಲಸ ಮಾಡ್ತಾರೆ? ಸೊ ಇವೆಲ್ಲವನ್ನು ನೋಡ್ತಾ ಹೋದರೆ ಡಿ ಕೆ ಶಿವಕುಮಾರ್ಗೆ ದೊಡ್ಡ ಗಂಡಾಂತರ ಇರೋದಂತೂ ಖಂಡಿತ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ರಾಜಕೀಯದ ಸಚಿವ ಸಂಪುಟ ಅನ್ನೋದನ್ನು ನೋಡ್ತಾ ಹೋಗ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡ್ರೆ ಹೊಸ ಅಪ್ಡೇಟ್ಸ್ಗಳು, ರಾಜಕೀಯದ ಅಪ್ಡೇಟ್ಸ್ಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.